ರಾಜ್ಯ ಬಿಜೆಪಿಯಲ್ಲಿ ಬಣರಾಜಕಾರಣ ಮುಗಿಯದ ಕಥೆಯಾಗಿದೆ. ಇಷ್ಟು ದಿನ ರಾಜ್ಯದಲ್ಲಿ ಅಬ್ಬರಿಸಿದಂತಹ ರೆಬಲ್ಸ್ಗಳು ಈಗ ದೆಹಲಿ ಅಂಗಳವನ್ನು ತಲುಪಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬಿವೈ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ತೀವ್ರಗೊಳ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿಯ ಬಂಡಾಯದ ಚೆಂಡು ಬಿದ್ದಿದೆ. ದೆಹಲಿಯಲ್ಲಿ ವಿಜಯೇಂದ್ರ ವಿರುದ್ಧ ಭಿನ್ನರಿಂದ ಚಾರ್ಜ್ ಶೀಟ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅವಧಿಯ ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ 1.25 ವರ್ಷದ ವಿಜಯೇಂದ್ರ ನಡೆ, ಅವರ ಕಾರ್ಯವೈಖರಿ, ಸ್ವಂತ ಟೀಮ್ ರಚನೆ, ಹಿರಿಯರ ಕಡೆಗಣನೆ, ಏಕಪಕ್ಷೀಯ ತೀರ್ಮಾನದ ಬಗ್ಗೆ ವರಿಷ್ಠರಿಗೆ ಮುಟ್ಟಿಸುವಂತಹ ಕೆಲಸ, ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿರುವಂತಹ ಗಂಭೀರ ಆರೋಪಗಳು ಎಲ್ಲದರ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿ ಅದನ್ನು ವರಿಷ್ಠರಿಗೆ ತಲುಪಿಸಲಿಕ್ಕೆ ಈಗ ರೆಬಲ್ಸ್ ಟೀಮ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದೇ ಚಾರ್ಜ್ ಶೀಟನ್ನು ವರಿಷ್ಠರ ಮುಂದಿಟ್ಟು ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ನಮ್ಮಲ್ಲೇ ಯಾರನ್ನಾರು ಒಬ್ಬರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿ ಅಂಥೇಳಿ ಮನವಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಬಹುತೇಕ ಇದು ಕೊನೆಯ ಅಸ್ತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ ರೆಬಲ್ಸ್ ಹೂಡಿರುವಂಥದ್ದು. ಹಾಗಾಗಿ ವರಿಷ್ಠರ ನಡೆ, ಅವರು ಪ್ರಯೋಗಿಸಿರುವಂತಹ ಈ ಅಸ್ತ್ರ ಹೇಗೆ ಫಲ ಕೊಡುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ, ಈಗಿರುವಂತಹ ಯಕ್ಷ ಪ್ರಶ್ನೆ. ಇಷ್ಟು ದಿನ ರಾಜ್ಯದಲ್ಲಿ ಹಾದಿರಂಪ ಬೀದಿರಂಪ ಆಗಿತ್ತು ಕಮಲ ಮನೆಯ ಬಣರಾಜಕಾರಣದ ವಿಚಾರ. ಒಬ್ಬರ ಮೇಲೆ ಒಬ್ಬರು ಪ್ರತಿ ಹೇಳಿಕೆಗಳನ್ನು ಕೊಟ್ಟು ಏಕವಚನದಲ್ಲಿಯೇ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ರು. ಈ ಬೆನ್ನಲ್ಲೇ ಶತಾಯಗತಾಯ ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ರೆಬಲ್ಸ್ ಟೀಮ್ ಮುಂದಾಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಈಗ ವರಿಷ್ಠರ ಮುಂದೆ ದೋಷಾರೋಪ ಪಟ್ಟಿಯನ್ನು ಇಟ್ಟಿದ್ದಾರೆ. ಹಾಗಾದರೆ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಯಾವ್ಯಾವ ಅಂಶ ಇದೆ ನೋಡ್ತಾ ಹೋಗೋಣ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸೂಸೈಡ್ ಅನ್ನು ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಮಾಡಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆಯಲ್ಲಿ ಬಿವೈ ವಿಜಯೇಂದ್ರ ಅವರು ಗೈರಾಗಿದ್ರು. ಯಾಕೆ ಗೈರಾಗಿದ್ರು? ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭಾಗ ಅಂಥೇಳಿ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದಾರಂತೆ. ಇದನ್ನ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ಮುಂದಾಗ್ತಾ ಇದ್ದಾರಂತೆ. ಇನ್ನು ವಕ್ಫ್ ವಿರುದ್ಧ ವಿಜಯೇಂದ್ರ ಹೋರಾಟ ನಾಮಕಾವಸ್ಥೆ ಆಗಿತ್ತು. ಕೇವಲ ಮೀಡಿಯಾಗಳಿಗೆ ಮಾತ್ರ ಸೀಮಿತವಾಗಿತ್ತು. ಬೀದಿಗಿಳಿದು ಹೋರಾಟವನ್ನು ಮಾಡಲೇ ಇಲ್ಲ ಅನ್ನೋದು ರೆಬಲ್ಸ್ನ ಆರೋಪ. ನಮ್ಮ ಹಾಗೆ ದೇಶದ ಗಮನ ಸೆಳೆಯುವಂತಹ ಹೋರಾಟವನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರಾದವರು ವಿಜಯೇಂದ್ರ ಮಾಡಲೇ ಇಲ್ಲ ಅನ್ನೋದು ಕೂಡ ರೆಬಲ್ಸ್ ಆರೋಪ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಲಾಯಿತು. ಈ ಪ್ರತಿಭಟನೆಗೂ ಕೂಡ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗೈರಾಗಿದ್ರು. ಇದೆಲ್ಲವೂ ಏನನ್ನು ಸೂಚಿಸ್ತಾ ಇದೆ ವರಿಷ್ಠರೇ, ನೀವೇ ಗಮನಿಸಿ ಅಂಥೇಳಿ ಅವರಿಗೆ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಮೂಡಾ ಕೇಸನ್ನು ಖಂಡಿಸಿ ಮೈಸೂರಿನಲ್ಲೂ ಕೂಡ ಪ್ರೊಟೆಸ್ಟ್ ನಡೆಸಲಾಯಿತು. ಅಲ್ಲೂ ಕೂಡ ಗೈರಾಗಿದ್ರು ಬಿವೈ ವಿಜಯೇಂದ್ರ ಅವರು. ಪಾದಯಾತ್ರೆಯನ್ನು ಬಿಟ್ಟು ಮೈಸೂರಿನಲ್ಲಿ ಸಿಎಂ ವಿರುದ್ಧ ದೊಡ್ಡ ಸದ್ದು ಮಾಡಲೇ ಇಲ್ಲ ಬಿವೈ ವಿಜಯೇಂದ್ರ. ವಾಲ್ಮೀಕಿ ನಿಗಮದ ಅಕ್ರಮದ ವಿರುದ್ಧವೂ ಕೂಡ ಪಾದಯಾತ್ರೆಗೆ ಹಿಂದೇಟನ್ನು ಹಾಕಿದ್ರು ವಿಜಯೇಂದ್ರ ಅಂಥೇಳಿ ನೇರವಾಗಿ ಕಾಂಗ್ರೆಸ್ ಜೊತೆಗೆ, ಸಿಎಂ ಸಿದ್ದರಾಮಯ್ಯ ಜೊತೆಗೆ, DCM DK ಶಿವಕುಮಾರ್ ಜೊತೆಗೆ ಬಿವೈ ವಿಜಯೇಂದ್ರ ಅವರು ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನು ವರಿಷ್ಠರ ಗಮನಕ್ಕೆ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ ಯತ್ನಾಳ್ ಇದೇ ವಿಚಾರವನ್ನು ಮಾಧ್ಯಮಗಳ ಮುಂದೆ ಕೂಡ ಪ್ರಸ್ತಾಪಿಸಿದ್ರು. ಇವ ಯಾವ ರೀತಿ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಇಲ್ಲೊಬ್ಬ ಗುತ್ತಿಗೆದಾರನ ಕೊಲೆ ಆಯಿತು, ಆತ್ಮಹತ್ಯೆ ಮಾಡ್ಕೊಂಡ. ಅದಕ್ಕೆ ರಾಜ್ಯಾಧ್ಯಕ್ಷ ಬಂದೇನ್ರಿ 15-20 ಸಾವಿರ ಜನ ಸೇರಿಸ್ತೀವಿ ನಾವು, ಉಗ್ರ ಹೋರಾಟ ಮಾಡ್ತೀವಿ. ಖರ್ಗೆರ ಮನೆ ಮುಂದೆ ಯಾಕೆ ಬರಲಿಲ್ಲ? ಇದು ಈ ರಾಜ್ಯದ ಜನರಿಗೆ ನೀವು ಹೇಳ್ರಿ. ನೀವು ಅಲ್ಲೇ ಬಾಣಂತಿಯಾರ ತಳಿ ಶಿವಮೊಗ್ಗದಾಗ ಹಾಕೋತ್ರಿ, ಅವ್ನು ಫೋಟೋ ಹಾಕ್ಕೊಂಡ್ರಿ ನೀವು ಇದ್ರಾಗ. ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಒಂದೇ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಪೊಕ್ಸೋ ತೆಗಿತಾನೆ ಅಂದ ಬಿಟ್ಟು ಜೈಲಿಗೆ ಕಳಿಸ್ತೀನಿ. ನಿಮ್ಮ ಅಪ್ಪ ನಾನು ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ಗಂಟೆ ಹೊಡೆದ. ನೋಡ್ರಿ ಇವತ್ತು ಉಮೇಶ್ ಯಾದವ್ ಸೋತರು, ಬರೀ 25 ಸಾವಿರ ಸೋತರು. 3 ದಿವಸದಲ್ಲೇ ವಿಜಯೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ? ಅವ್ರು ಬೀಗರ ಮನೆಗೆ ಹೋಳಿಗೆ ತುಪ್ಪ ತಿನ್ಕೋತ ಕೂತಲ್ಲ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಮಗೆ ಗುಚ್ಚುಗಾಟೆ ತಿಳ್ಕೊಂಡ್ರೆ ಖರ್ಗೆನ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗೋದು. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ವಿ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂತಾರ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಅವ್ರು ನಾಳೆ ಯತ್ನಾಬದ ಕೇಳಿ ನಮಗೆ ಅದು ಇಲ್ಲ ಯತ್ನಾವ್ ಹೇಳ್ತಾರೆ, ಅವರು ಬಾಯಲ್ಲಿ ಕೇಳಿ ಒಳ್ಳೆಯದು. BS ಯಡಿಯೂರಪ್ಪನವರ ಆಡಳಿತ ಅವಧಿಯಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ವಿಜಯೇಂದ್ರ ಅವರ ಮೂಲಕ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು ಅಂತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ರಾಷ್ಟ್ರೀಯ ನಾಯಕರು ಕೂಡ ಎಲ್ಲರ ಗಮನದಲ್ಲಿದೆ.
ಆದರೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ, ನೋಡೋಣ ಅಂತೇಳಿ ಕಾಯ್ತಾ ಇದ್ದಾರೆ ವಿನ ಇವತ್ತು ರಾಷ್ಟ್ರೀಯ ನಾಯಕರು ಏನು ಭಿನ್ನಮತೀಯ ವಿರೋಧವಾಗಿಲ್ಲ. ಇವತ್ತು ನಾವೊಂದು ತೀರ್ಮಾನ ಮಾಡಿದ್ದೀವಿ, ಇವತ್ತು ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿಲೇಬೇಕು. ಮುಂದಿನ ಅಧ್ಯಕ್ಷರು ಯಾರಾದರೂ ಆಗಲಿ ಪಕ್ಷವನ್ನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥವ್ರು. ಅದು ಇವತ್ತು ಲಿಂಬಾವಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಅದೇ ರೀತಿ ಯತ್ನಾಳ್ ಅವರು ಇರ್ಬೋದು. ಅಷ್ಟೇ ಯಾಕೆ ಇವತ್ತು ನಾವು ತಯಾರಿದ್ದೀವಿ. ಏನು ಇವತ್ತು ನ್ಯೂಟ್ರಲ್ ನಾಯಕತ್ವ ಅಂದರೆ ಎರಡೂ ಕಡೆ ಗುರುತಿಸ್ಕೊಂಡಿರ್ತಕ್ಕಂಥ ಬೇಕಾದ್ರೆ ಮುರುಗೇಶ್ ನಿರಾಣಿ ಅವರಾಗಲಿ, ಸೋಮಣ್ಣ ಆಗಲಿ, ಬೊಮ್ಮಾಯಿ ಅವರಾಗಲಿ, ಅಶೋಕ್ ಆಗಲಿ, ಯಾರೇ ಆಗಲಿ, ಆದರೆ ನಮಗೆ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ಮುಂದುವರಿಸೋದು ಬೇಡ. ಮತ್ತು ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ಕಪ್ಪು ಚುಕ್ಕೆ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಅಂತಿಮ ಹೋರಾಟಕ್ಕೆ ನಾವು ಬಂದಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈಗ ಕೇಸರಿ ದಂಗೆ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿರುವಂಥದ್ದು. BY ವಿಜಯೇಂದ್ರ ಯಾವಾಗ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರೂ ಅವತ್ತಿನಿಂದಲೂ ಕೂಡ ಯತ್ನಾಳ್ ಮಾಡ್ತಾ ಇರುವಂತಹ ಆರೋಪವನ್ನೇ ಈಗ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಹೈಲೈಟ್ ಮಾಡಿ ವರಿಷ್ಠರ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಹಾದಿ ಬೀದಿಲಿ ನಿಂತು ಕೊಡ್ತಾ ಇದ್ದಂತಹ ಹೇಳಿಕೆಯನ್ನೇ ವರಿಷ್ಠರ ಮುಂದೆ ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದಕ್ಕೆ ವರಿಷ್ಠರು ಸೊಪ್ಪಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಮಸೂದ್. ಪ್ರೇಮ್, ವಿಜೇಂದ್ರ ಅವರನ್ನು ಬದಲಾಯಿಸಲೇಬೇಕು ಅನ್ನುವಂತಹ ಪಟ್ಟಣ ಯತ್ನಾಳ್ ತಂಡ ಹಿಡಿದಿರುವಂಥದ್ದು. ಇದು ಕೊನೆಯ ಹಂತದ ಹೋರಾಟ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸಂದರ್ಭ. ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ತಯಾರಿ ಮಾಡಿಕೊಂಡೇ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಯತ್ನಾಳ್ ತಂಡದ ಸದಸ್ಯರು. ವಿಜೇಂದ್ರ ವಿರುದ್ಧ ಏನೇನೆಲ್ಲ ಇಷ್ಟು 1 ವರ್ಷದವರೆಗೆ ಏನೆಲ್ಲ ಆರೋಪ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಸಂದರ್ಭ ಸಹಿತ ವಿವರಣೆಯೊಂದಿಗೆ ಚಾರ್ಜ್ ಶೀಟನ್ನು ಹೈಕಮಾಂಡ್ ಮುಂದೆ ಯತ್ನಾಳ್ ತಂಡ ಸಲ್ಲಿಕೆಗೆ ತಯಾರಿ ಮಾಡಿಕೊಂಡಿದೆ. ಮುಖ್ಯವಾಗಿ ಈಗಾಗಲೇ ವಿಜೇಂದ್ರ ವಿರುದ್ಧ ಆರೋಪಗಳಂತಂದ್ರೇನು, ಸ್ವಂತ ಟೀಮ್ ರಚನೆ, ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು ತಮ್ಮ ಟೀಮ್ ತಂಡದವರಿಗೆ ಕೊಟ್ಟಿರುವಂಥದ್ದು, ಹಿರಿಯರ ಕಡೆಗಣನೆ, ಏಕಪಕ್ಷೀಯ ತೀರ್ಮಾನಗಳು, ಇವೆಲ್ಲ ಒಂದು ಕಡೆ. ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದಷ್ಟು ಹೋರಾಟಗಳನ್ನು ಒಂದು ರೀತಿಯಲ್ಲಿ ನಾಮಕಾವಸ್ಥೆ ಮಾಡಿರೋ ರೀತಿ, ಜೊತೆಗೆ ಒಂದಷ್ಟು ಹೋರಾಟಗಳಲ್ಲಿ ವಿಜೇಂದ್ರ ಅವರು ಗೈರಾಗುವ ಮೂಲಕ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಪೂರಕವಾಗಿ ನಡೆದುಕೊಂಡಿದ್ದಾರೆ, ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆಪಾದನೆ. ಅದಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ವಿಜೇಂದ್ರ ಅವರು ಹೋರಾಟಗಳಲ್ಲಿ ಗೈರಾಗಿದ್ರು, ಯಾವೆಲ್ಲ ಹೋರಾಟಗಳನ್ನು ಕೈ ಬಿಟ್ಟಿದ್ರು, ಎಲ್ಲವನ್ನು ಕೂಡ ಸಂದರ್ಭ ಸಹಿತ ಆ ಆರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅದನ್ನ ಕೊಡ್ತಾರೆ. ಮುಖ್ಯವಾಗಿ ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪಾದಯಾತ್ರೆ ಮಾಡಿದ್ರು, ಆಯಿತು, ಅದಕ್ಕೆ ಹೈಲೈಟ್ ಆಯಿತು, ಅವ್ರ ಹೆಸರು ಬಂತು, ಓಕೆ. ಅನಂತರ ಮುಡಾ ವಿಚಾರದಲ್ಲಿ ಏನು ಮಾಡಿದ್ರು, ಏನು ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಸೇರಿಸಿದ್ದಾರೆ. ಮುಖ್ಯವಾಗಿ ವಾಲ್ಮೀಕಿ ನಿಗಮದಲ್ಲಿ ಏನು ಅಕ್ರಮ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪಾದಯಾತ್ರೆ ಮಾಡಬೇಕು ಅಂತ ಪಕ್ಷದಲ್ಲೇ ಒತ್ತಾಯ ಜೋರು ಬಂತು. ಆದರೆ ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಏನು ಸಲಹೆ ಬಂತು ಅದನ್ನ ನಿರಾಕರಿಸಿದ್ರು, ಅದನ್ನು ಹೋರಾಟವನ್ನು ಕೈಗೆತ್ಕೊಳ್ಳಿಲ್ಲ. ಇನ್ನೊಂದು ಮುಖ್ಯವಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಎಲ್ಲ ಹಿರಿಯ ನಾಯಕರು, ಶಾಸಕರು, ಮಾಜಿಗಳು ಒಂದು ರೀತಿಯಲ್ಲಿ ದೊಡ್ಡ ಹೋರಾಟ ಮಾಡ್ತಾರೆ ಗಾಂಧಿ ಪ್ರತಿಮೆ ಮುಂದೆ. ಆ ಹೋರಾಟಕ್ಕೂ ಕೂಡ ವಿಜೇಂದ್ರ ಅವರು ಅನಾರೋಗ್ಯ ಕಾರಣ ಕೊಟ್ಟು ಗೈರಾಗಿದ್ರು ಅನ್ನುವಂತಹ ಆರೋಪ ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು, ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಆಗ್ರಹಿಸಿ ಅವರು ಮನೆ ಮುತ್ತಿಗೆ ಎಲ್ಲ ಪ್ರಯತ್ನ ಪಡ್ತಾರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಗೈರಾಗಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಕೆಲವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಎಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಸಬ್ಮಿಟ್ ಮಾಡ್ತಿದ್ದಾರೆ. ಈ ಎಲ್ಲವನ್ನು ಪರಿಗಣಿಸಿ ಅವ್ರನ್ನ ಮತ್ತೆ ಮುಂದುವರಿಸಬೇಡಿ ಅನ್ನುವಂತಹ ಪಟ್ಟು ಏನಾಗುತ್ತೆ ಕಾದು ನೋಡಬೇಕು. ಪ್ರೇಮ್, ರೈಟ್ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಇವರೆಲ್ಲ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ರಲ್ಲ, ಇದು ಸರಿ ಅಂತ ಹೈಕಮಾಂಡ್ಗೆ ಅನ್ಸಿದ್ರೆ ಕ್ರಮ ತಗೋತಾರೆ, ಇಲ್ಲ ಅಂತಂದ್ರೆ ವಾಪಸ್ ಕಳಿಸ್ತಾರೆ ಅಷ್ಟೇ.